ಶುಕ್ರವಾರ ಮೇ 1ರಂದು ಪಾವಗಡ ಪಟ್ಟಣದ ಗುರುಭವನದ ಆಟದ ಮೈದಾನದಲ್ಲಿ ಎಲ್ಲಿ ನೋಡಿದರೂ ಫ್ಲೆಕ್ಸ್ಗಳು, ಎಲ್ಲಿ ನೋಡಿದರೂ ಮತಯಾಚನೆ, ಎಲ್ಲಿ ನೋಡಿದರೂ ತಿಂಡಿ ಬನ್ನಿ ನನಗೆ ಓಟ್ ಹಾಕಿ ಅಂತಕ್ಕಂಥ ವಾತಾವರಣ ನಾವು ನೋಡ್ಬೋದಾಗಿತ್ತು. ಅರೆ ಇದೇನಪ್ಪ, ಇವಾಗ ಯಾವುದೇ MLA ಎಲೆಕ್ಷನ್ ಇಲ್ಲ, MLC ಎಲೆಕ್ಷನ್ ಇಲ್ಲ, ಜೊತೆಗೆ MP ಎಲೆಕ್ಷನ್ ಇಲ್ಲ, ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಇಲ್ಲ, ತಾಲೂಕ್ ಪಂಚಾಯತಿ ಎಲೆಕ್ಷನ್ ಇಲ್ಲ, ಪುರಸಭೆ ಎಲೆಕ್ಷನ್ ಇಲ್ಲ, ಗ್ರಾಮ ಪಂಚಾಯತಿ ಎಲೆಕ್ಷನ್ ಇಲ್ಲ. ಇದ್ಯಾವುದಪ್ಪ ಎಲೆಕ್ಷನ್ನು? ಅರೆ ಅದೇ ಕಣ್ರಿ, ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆ ಕಣ್ರಿ. ಹೌದಾ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆ ಇಷ್ಟೊಂದು ಜೋರಾಗಿದೆಯಾ? ಹೌದು, ಎಸ್. ಬನ್ನಿ ಹಾಗಾದರೆ ನೋಡೋಣ ಈ ಎಲ್ಲ ಚುನಾವಣೆ ಪ್ರಕ್ರಿಯೆ ಯಾವ ರೀತಿ ಇತ್ತು ಅನ್ನೋದಲ್ಲ. ನಿಮ್ಮ ಹೆಸರು ಕ್ರಮ ಸಂಖ್ಯೆ 1 ಹೇಳಿ ಸಾಕು. ಚೆನ್ನಕೇಶವ ನಾಯ್ಕ ಡಿ ಕ್ರಮ ಸಂಖ್ಯೆ 1, ಹನುಮಂತರಾಯ ಎಚ್ ಕ್ರಮ ಸಂಖ್ಯೆ 4, ಸಿದ್ದೇಶ್ವರ ಹೆಚ್ಚು ಕ್ರಮ ಸಂಖ್ಯೆ 10, ವಸಂತ್ ಕುಮಾರ್ ಟಿ ಕ್ರಮ ಸಂಖ್ಯೆ 12, ಗೋಪಾಲಯ್ಯ ಸಿ ಕ್ರಮ ಸಂಖ್ಯೆ 3, ಸೋಮಶಂಕರ ಟಿ ಕ್ರಮ ಸಂಖ್ಯೆ 11, ಲಿಂಗಣ್ಣ ಗುಂಡಾರ್ಲಹಳ್ಳಿ ಕ್ರಮ ಸಂಖ್ಯೆ 5, ನಾಗವೀಣ PN ತಿಮ್ಮಮ್ಮನಹಳ್ಳಿ ಕ್ರಮ ಸಂಖ್ಯೆ 3. ಸರ್ ನನ್ನ ಹೆಸರು GS ಶಾಂತಕುಮಾರ್ ಅಂತೇಳಿ ಕ್ರಮ ಸಂಖ್ಯೆ 9. ಸರ್ ನನ್ನ ಹೆಸರು GA ಮಂಜುಳಾ ಅಂತೇಳಿ, ನಾನು GHP GS ವೈನೋಸ್ಕಟ್ಟೆ ಶಾಲೆಯಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಈ ನನ್ನ ಒಂದು ಮಹಿಳಾ ಕೋಟದಲ್ಲಿ ನನ್ನದು ಕ್ರಮ ಸಂಖ್ಯೆ ಬಂದು 2 ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಧಾಮಣಿ DP, ಇಲ್ಲೇ ಬಾಯ್ ಸ್ಕೂಲು ಟೌನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಕ್ರಮ ಸಂಖ್ಯೆ 6. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು DS ಸರೋಜಾದೇವಿ ಅಂತ. ನಾನು KPS ಸ್ಕೂಲ್ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಕ್ರಮ ಸಂಖ್ಯೆ 4. ಸಾಕು ಅಷ್ಟೇ. ಹೇಳಿ. ಚಿಕ್ಕಬಳ್ಳಾಪುರ ಕ್ರಮ ಸಂಖ್ಯೆ 2, ಸರ್ಕಾರಿ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ನಿರ್ದೇಶಕರ ಸ್ಥಾನಕ್ಕೆ ನಾವು ಅಭ್ಯರ್ಥಿಯಾಗಿ ಆಗಿದೆ. ದಯಮಾಡಿ ಎಲ್ಲರೂ ವೋಟ್ ಮಾಡಿ ಜಯಶೀಲರನ್ನಾಗಿ ಮಾಡಬೇಕಂತ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಜೊತೆಗೆ ಯಾವುದೇ ಚುನಾವಣೆಗಿಂತ ಕಡಿಮೆ ಇಲ್ಲದೆ ಶಾಮಿಯಾನ ಹಾಕಿ ಅಭ್ಯರ್ಥಿಗಳು ಫ್ಲೆಕ್ಸ್ಗಳ ಮುಖಾಂತರ ಮತಯಾಚನೆ ಮಾಡುವ ದೃಶ್ಯ ಕಂಡುಬಂದಿತು. ಯಾವುದೇ ಚುನಾವಣೆಗೂ ಕಡಿಮೆ ಇಲ್ಲದೆ ಈ ಒಂದು ಗುರುಭವನ ಆಟದ ಮೈದಾನದಲ್ಲಿ ಶಾಮಿಯಾನ ಹಾಕಿ ಅಭ್ಯರ್ಥಿಗಳು ಫ್ಲೆಕ್ಸ್ಗಳನ್ನು ಹಾಕಿ ಬಿರುಸಿನ ಮತ ಬೇಟೆ ಮಾಡುವ ದೃಶ್ಯ ಕಂಡುಬಂದಿತು. ಸರ್ ನಮಸ್ಕಾರ. ಈಗ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆ ನಡೀತಾ ಇದೆ, ತಾವು ಹಾಲಿ ಅಧ್ಯಕ್ಷರು. ಈ ಚುನಾವಣೆಯ ನಡೆ ಬಗ್ಗೆ ಏನು ಹೇಳ್ತೀರಂತ? ಸರ್ ಹಾಲಿ ನಾವೀಗ ನನ್ನ ಹೆಸರು ನಾರಾಯಣಪ್ಪ IA ಅಂತೇಳಿ, ಹಾಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪಾವಗಡ ತಾಲೂಕು ಘಟಕದ ಅಧ್ಯಕ್ಷ. ಈಗಾಗಲೇ ನಮ್ಮ ಚುನಾವಣೆ ಬಹಳ ಸೌಹಾರ್ದಯುತವಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ. ಇಲ್ಲಿ ಯಾವುದೇ ರೀತಿಯಾದ ಭೇದ ಭಾವಗಳಿಲ್ಲದೆ ಎಲ್ಲರೂ ಸಹ ಒಗ್ಗೂಡಿ ಚುನಾವಣೆಯನ್ನು ನಡೆಸುವ ಒಂದು ಪ್ರಕ್ರಿಯೆಯಲ್ಲಿ ಎಲ್ಲರೂ ಭಾಗಿಯಾಗಿದ್ದಾರೆ. ಈಗ ಚುನಾವಣೆಯಾದ ನಂತರ ಆಯ್ಕೆಯಾದಂತಹ 9 ಜನ ಅಭ್ಯರ್ಥಿಗಳು ಸೇರಿ ಮುಂದಿನ ಪದಾಧಿಕಾರಿಗಳ ಆಯ್ಕೆಯನ್ನು ಮಾಡಿಕೊಳ್ತಾರೆ. ಇಡೀ ವಿಶೇಷತೆ ಏನಂತ ಹೇಳಿದರೆ ನಮ್ಮ ತಾಲೂಕಿಂದು ಯಾವುದೇ ಭೇದ ಭಾವಗಳಿಲ್ಲದೆ, ಯಾವುದೇ ಗುಂಪುಗಾರಿಕೆಗಳಿಲ್ಲದೆ ಎಲ್ಲರೂ ಸಮಾನ ಮನಸ್ಸಿನಿಂದ ಈ ಒಂದು ಚುನಾವಣೆಯನ್ನು ಬಹಳ ಸುಸೂತ್ರವಾಗಿ ನಡೆಸ್ಕೊಂಡು ಹೋಗ್ಬೇಕಂತೇಳಿ ನಮ್ಮೆಲ್ಲರ ಹಿರಿಯರ ಸಲಹೆಯನ್ನು ಪಡ್ಕೊಂಡು ಚುನಾವಣೆಯಲ್ಲಿ ತುಂಬ ಚೆನ್ನಾಗಿ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಈಗ ಚುನಾವಣೆಯಲ್ಲಿ ಸ್ಪರ್ಧಿಸಿರುವ ಎಲ್ಲ ಅಭ್ಯರ್ಥಿಗಳಿಗೆ ಅಲ್ಲಿ ತಾಲೂಕು ಸಂಘದ ಪರವಾಗಿ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಚುನಾವಣೆ ಭಾಗವಹಿಸಿರುವ ಶಿಕ್ಷಕರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಓಕೆ. ಚುನಾವಣಾಧಿಕಾರಿ ಶಂಕರ್ ನಾಯ್ಕರು ಪಾವಗಡ ಪವರ್ ನ್ಯೂಸ್ಗೆ ಮಾಹಿತಿಯನ್ನು ನೀಡಿದ್ದು ಹೀಗೆ. ಸರ್, ಇವತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆ ನಡೀತಾ ಇದೆ. ಎಷ್ಟು ಅಭ್ಯರ್ಥಿಗಳು ಮಾಹಿತಿ ಕೊಟ್ಬಿಡಿ ಸರ್. ಒಟ್ಟು 12 ಪುರುಷ ಅಭ್ಯರ್ಥಿಗಳು ಮತ್ತು 6 ಮಹಿಳಾ ಅಭ್ಯರ್ಥಿಗಳು ಅಭ್ಯರ್ಥಿಯಾಗಿ ನೋಂದಣಿಯಾಗಿದ್ದಾರೆ ಸರ್. ಅದರಲ್ಲಿ 6 ಪುರುಷ ಅಭ್ಯರ್ಥಿಗಳು ಆಯ್ಕೆ ಆಗೋದಕ್ಕೆ ಅವಕಾಶ ಇದೆ ಮತ್ತು 3 ಜನ ಮಹಿಳಾ ಅಭ್ಯರ್ಥಿಗಳು ಆಯ್ಕೆ ಆಗೋದಕ್ಕೆ ಅವಕಾಶ ಇದೆ. ಒಟ್ಟಾರೆ ಎಷ್ಟಿದ್ದಾರೆ ಸರ್ ಕಣದಲ್ಲಿ ಅಭ್ಯರ್ಥಿಗಳು? ಕಣದಲ್ಲಿ 18 ಅಭ್ಯರ್ಥಿಗಳು ಇದ್ದಾರೆ. 18 ಅಭ್ಯರ್ಥಿಗಳು. ಸ್ಥಾನ ಎಷ್ಟು? 9 ಸ್ಥಾನ. 9 ಸ್ಥಾನಗಳಿಗೆ 18 ಅಭ್ಯರ್ಥಿಗಳು. ಒಟ್ಟು ಮತದಾರರು ಎಷ್ಟು ಜನ ಸರ್? ಒಟ್ಟು 463 ಜನ ಮತದಾರರು ಇದ್ದಾರೆ. ಓಕೆ. ಈಗ ಇವತ್ತು ಚುನಾವಣೆ ಎಷ್ಟೊತ್ತಿಂದ ಎಷ್ಟೊತ್ತಿಗೆ ಕ್ಲೋಸ್ ಆಗುತ್ತೆ ಸರ್? 8:30 ಗಂಟೆಯಿಂದ 4:30ವರೆಗೂ ಮತದಾನ ನಡೀತದೆ. ಅದಾದಮೇಲೆ 6:30 ಗಂಟೆಯಿಂದ ಎಣಿಕೆ ಪ್ರಾರಂಭ ಆಗುತ್ತೆ. ಆಮೇಲೆ ಎಣಿಕೆ ಅಂತ್ಯದವರೆಗೆ ಇರುತ್ತೆ.
ಒಟ್ಟಿಗೆ ಇವತ್ತೇ ನೀವು ಅದನ್ನು ಇವತ್ತೇ ಎಣಿಕೆ ಮಾಡಿ ಇವತ್ತು ಆಮೇಲೆ ರಾಜ್ಯ ಚುನಾವಣಾ ಆಯೋಗದಿಂದ ಅನುಮತಿಯನ್ನು ಪಡೆದು ಗೆದ್ದಂಥ ಅಭ್ಯರ್ಥಿಗಳಿಗೆ ಅನೌನ್ಸನ್ನು ಮಾಡ್ತೀವಿ. ಓಕೆ ಸರ್, ತಾವು ಏನಾಗಿದೆ ತಮ್ಮ ಹೆಸರು? ನಾನು ಶಂಕರಪ್ಪ ಸರ್, ಮುಖ್ಯ ಚುನಾವಣಾಧಿಕಾರಿ, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಪಾವಗಡ ಶಾಖೆ. ಒಟ್ಟು ಸಿಬ್ಬಂದಿ, ಈಗ ಚುನಾವಣಾ ಸಿಬ್ಬಂದಿ ಎಷ್ಟು ಸಲ ಕೆಲಸ ಚುನಾವಣಾ ಮಾಡ್ತಾರೆ? ಸಿಬ್ಬಂದಿಗಳು ಒಬ್ಬರು ಸಹಾಯಕ ಚುನಾವಣಾಧಿಕಾರಿ ಇದ್ದಾರೆ, ಮತ್ತು ಒಬ್ಬರು PRO ಇದ್ದಾರೆ, ಮತ್ತು 3 ಜನ ಸಹಾಯಕ ಚುನಾವಣೆಗೆ ಅಧಿಕಾರಿಗಳಾಗಿ. ಈಗ ಮತ ಚಲಾಯಿಸಲು ಬಂದಂಥವರು ಏನು ಗುರುತಿನ ಚೀಟಿ ಏನಿದೆ ಅಂತ? ಯಾವುದಾದ್ರೂ ಒಂದು ಗುರುತಿನ ಚೀಟಿ ತಂದು ಮತಪಟ್ಟಿಯಲ್ಲಿ ಇದ್ದಂತೆ ಅವ್ರನ್ನ ಐಡೆಂಟಿಫೈ ಮಾಡಿ ಅವ್ರಿಗೆ ಮತದಾನಕ್ಕೆ ಅವಕಾಶ ಮಾಡ್ತಾರೆ. ಓಕೆ ಸರ್, ಏನು ಗೊಂದಲ ಏನಿಲ್ಲ? ಯಾವುದೇ ಗೊಂದಲ ಇಲ್ಲ ಸರ್, ಸರಳವಾಗಿ ಯಾವುದೇ ಸಮಸ್ಯೆ ಇದ್ದಂಗೆ ಮತದಾನ ಕಾರ್ಯ ನಡೆಯುತ್ತೆ. ಓಕೆ, ರೈಟ್, ಥ್ಯಾಂಕ್ ಯು. ಒಟ್ಟಿನಲ್ಲಿ ಈ ಒಂದು ಚುನಾವಣೆಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳು ಶಿಕ್ಷಕರ ಸಮಸ್ಯೆಗಳ ವಿರುದ್ಧ ಹೋರಾಡಿ ಅನ್ನೋದೇ ನಮ್ಮ ಪಾವಗಡ ಪವರ್ ನ್ಯೂಸ್ನ ಆಶಯವಾಗಿದೆ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಅಂತ ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾರಿಗೆ ಮಾಡಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.